ಸಮಸ್ತ ಈ ಸಂಜೆ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯ ಮಾಡುವ ಅನಂತ ನಮಸ್ಕಾರಗಳು. ವೀಕ್ಷಕರೇ, ಮಾಸ ಭವಿಷ್ಯ ಅಂದಿದ ತಕ್ಷಣ ಎಲ್ಲರಿಗೂ ಒಂದೇನೋ ಒಂದು ವಿಭಿನ್ನವಾದಂತಹ ಆ ದಿನಚರಿಗಳಾಗಿರ್ಬೋದು, ಅಥವಾ ವಾರದ ಒಂದು ಕಾರ್ಯಕ್ರಮಗಳಿರ್ಬೋದು, ಅಥವಾ ಮಾಸದ ಕಾರ್ಯಕ್ರಮಗಳಿರ್ಬೋದು. ಈ ರೀತಿ ಬೇರೆ ಬೇರೆ ರೀತಿಯಾದಂತಹ ಕಾರ್ಯಕ್ರಮಗಳು ಹಮ್ಮಿಕೊಂಡಿರ್ತೀರಾ. ಅಂದ್ರೆ ಶುಭ ಕಾರ್ಯಗಳಾಗಿರ್ಬೋದು, ಅಥವಾ ಲಘು ದೂರ ಪ್ರಯಾಣಗಳಾಗಿರ್ಬೋದು. ಮೇಷರಾಶಿಯಿಂದ ಮೀನರಾಶಿಯವರೆಗೆ ಯಾವ ಯಾವ ರೀತಿಯಾದಂತಹ ಫಲವನ್ನು, ಅಂದ್ರೆ ಶುಭ ಮತ್ತೆ ಅಶುಭ ಫಲಗಳನ್ನು ಅನುಭವಿಸ್ತಾರೆ ಅನ್ನೋದನ್ನ ನೋಡೋಣ. ಪ್ರಪ್ರಥಮ ಬಾರಿಗೆ ಪಂಚಾಂಗ ಶ್ರವಣ ಅಂತೀವಿ. ಈ ಮಾಸ ಅಂದ್ರೆ ನಾವು ಆಷಾಢ ಮಾಸ ಹಾಗೂ ಶ್ರಾವಣ ಮಾಸ, ಈ ಆಗಸ್ಟ್ ತಿಂಗಳಲ್ಲಿ ಬರುವಂಥದ್ದು. ಆಷಾಢ ಮತ್ತೆ ಶ್ರಾವಣ ಮಾಸ ಎರಡು ಬರುವಂಥದ್ದು. ಅದರಲ್ಲಿ ನಮಗೆ ಸಾಕಷ್ಟು ಹಬ್ಬಗಳು ಶ್ರಾವಣ ಮಾಸದಿಂದ ಪ್ರಾರಂಭವಾಗುತ್ತೆ. ನಾಗರ ಪಂಚಮಿ ಆಗಿರ್ಬೋದು, ನಾಗರ ಚೌತಿ ಆಗಿರ್ಬೋದು, ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬವಾಗಿರ್ಬೋದು. ಈ ರೀತಿಯಾದಂತಹ ಹಬ್ಬಗಳು, ಅದ್ರ ಜೊತೆಗೆ ಅಮಾವಾಸ್ಯೆ ಎಂದು ಜ್ಯೋತಿರ್ಭೀಮೇಶ್ವರ ವ್ರತವೂ ಸಹ ಜರುಗುವಂಥದ್ದು. ಈ ರೀತಿಯಾದಂತಹ ಸಾಕಷ್ಟು ಹಬ್ಬಗಳು, ಜೊತೆಗೆ ಒಳ್ಳೆಯ ಒಂದು ವೈಬ್ಸ್ ಬರುವಂಥದ್ದು, ಪ್ರಕೃತಿಯಲ್ಲಿ ಬರುವಂಥದ್ದು, ಒಂದು ಒಳ್ಳೆಯ ನೈಸರ್ಗಿಕವಾಗಿ ನಮಗೆ ಶುಭ ರಶ್ಮಿಗಳು ಬರುವಂತಹ ಮಾಸ ಈ ಶ್ರಾವಣ ಮಾಸವಾಗಿರ್ತದೆ. ಈಗ ಮೇಷರಾಶಿಯಲ್ಲಿ ಜನನವಾಗಿರೋರಿಗೆ ನೋಡಿ, ಸಾಡೆ ಸಾತಿಯ ಪ್ರಭಾವದಿಂದ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಆಗುವಂತಹ ಕಾಲ ಬಂದಿದೆ. ಏನಪ್ಪಾ ಅಂದ್ರೆ, ಶನಿ ಮಹಾತ್ಮರು ಯಾವಾಗ ವಕ್ರೀಗತರಾಗ್ತಾರೋ ಅವಾಗ ಒಂದು ರೀತಿಯಾದಂತಹ ಸಮಾಧಾನವನ್ನು ಸಿಗುವಂಥದ್ದು. ಈಗ ಸ್ಪೀಡಾಗಿ ಓಡ್ತಾ ಇರೋರು ಸ್ವಲ್ಪ ನಿಧಾನ ಕೂತ್ಕೊಳ್ಳುವಂಥದ್ದು, ತಂಗುದಾಣದಲ್ಲಿ ನಿಲ್ಲುವಂಥದ್ದು. ಈ ರೀತಿ ಯಾವ ರೀತಿ ಇರ್ತದೋ ಅದೇ ರೀತಿ ನಿಮ್ಮ ಒಂದು ಜೀವನದಲ್ಲಿ ಸಮಸ್ಯೆಗಳು ಏನಿರ್ತದೋ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಆಗುವಂತಹ ಸಂದರ್ಭ ಬಂದಿದೆ. ಖಂಡಿತ ಒಂದು ರೀತಿಯಾದಂತಹ ಸಮಾಧಾನವಾದಂತಹ ದಿನಗಳನ್ನ ನೀವು ಸ್ವಲ್ಪ ದಿನಗಳು, ಅಂದ್ರೆ ಒಂದು 2 ತಿಂಗಳ ಗಟ್ಲೆ ಅಥವಾ 3 ತಿಂಗಳ ಗಟ್ಲೆ ಈ ಒಂದು ಸಮಾಧಾನ ದಿನಗಳನ್ನ ಕಾಣಬಹುದು. ಅದರಲ್ಲಿ ಓದುವಂತ ಮಕ್ಕಳು ಪ್ರಮುಖವಾಗಿ ಸ್ವಲ್ಪ ಕಾಳಜಿಯನ್ನು ವಹಿಸ್ಬೇಕು. ನೋಡಿ, ಇದು ಪ್ರಪ್ರಥಮವಾಗಿ ಇದನ್ನ ಗಮನ ಹರಿಸ್ಬೇಕು ಮಕ್ಕಳಲ್ಲಿ. ಯಾಕೆಂದ್ರೆ ಅವರಲ್ಲಿ ಓದುವಂತಹ ಕಾಳಜಿ ಸ್ವಲ್ಪ ಕಮ್ಮಿ ಆಗಿರ್ತದೆ, ಸೋಂಬೇರಿತನ ಹೆಚ್ಚಾಗಿರ್ತದೆ. ಅದೊಂದೇ ಒಂದು ನಿಟ್ಟಿನಲ್ಲಿ ನೀವು ಸ್ವಲ್ಪ ಏಕಾಗ್ರತೆಯನ್ನು ವಹಿಸೋದು ಅಂತದ್ದು ತುಂಬಾ ಮುಖ್ಯ ಆಗುತ್ತೆ. ಇನ್ನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಸ್ವಂತ ವೃತ್ತಿ, ಸೇವಾ ವೃತ್ತಿ ಅಂತ ಹೇಳ್ತೀವಿ. ಈ ಸ್ವಂತ ವೃತ್ತಿ ಮಾಡ್ತಾ ಇರೋರಲ್ಲಿ ಏನೋ ಒಂದು ರೀತಿಯಾದಂತಹ ಚೇಂಜಸ್ ಕಾಣ್ತೀರಾ. ಏನ್ ಚೇಂಜಸ್ ಅಂದ್ರೆ, ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಕಾಣುವಂಥದ್ದು, ಒಂದು ರೀತಿಯಂತ ಚೇತರಿಕೆ ಕಾಣುವಂಥದ್ದು, ಆ ಒಂದು ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಕಾಣುವಂಥದ್ದು, ಏನೋ ಒಂದು ರೀತಿ. ಯಾಕೆಂದ್ರೆ ನಿಮ್ಮ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಡೌನ್ಫಾಲ್ ಆಗಿರ್ತದೆ, ಸ್ವಲ್ಪ ಮಟ್ಟಿಗೆ ಸಮಾಧಾನ ಕೊಡುವಂಥದ್ದು, ಬಿಸ್ನೆಸ್ ಚಿಗುರುವಂಥದ್ದು, ಈ ರೀತಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅದನ್ನ ಗಮನ ಹರಿಸ್ಬೇಕು. ಇನ್ನು ಸೇವಾ ವೃತ್ತಿ, ನಾವು ಬೇರೆಯವ್ರ ಅಂಡರಲ್ಲಿ ಕೆಲಸ ಮಾಡ್ತಿದೀವಿ, ಏನಪ್ಪ ಹೆಂಗಪ್ಪ ಅಂದವ್ರಿಗೆ ಖಂಡಿತ ಅದ್ಭುತ ಫಲವನ್ನು ಸಹ ನೀವು ಸಹ ಅನುಭವಿಸ್ಬೋದು. ಪ್ರಮೋಷನ್ನು, ಇನ್ಕ್ರಿಮೆಂಟು, ಈ ರೀತಿಯಾದಂಥದ್ದು. ಹಳೆ ಯಾರೋ ದುಡ್ಡು ಕೊಡ್ಬೇಕಾಯ್ತು, ಹಣ ಅವ್ರು ತುಂಬಾ ದಿವಸದಿಂದ ಸತಾಯಿಸ್ತಿದ್ರು ಅಂತ ಅಂದ್ಕೊಂತಿರಲ್ಲ, ಅವರು ಸಹ ನಿಮಗೆ ಹಣವನ್ನು ತಲುಪಿಸುವಂಥದ್ದು. ಈ ರೀತಿಯಾಗಿ ನಿಮ್ಮ ಒಂದು ಜೀವನದಲ್ಲಿ ವಿಶೇಷವಾದಂತಹ ದಿನಗಳನ್ನ ನೀವು ಈ ಮಾಸದಲ್ಲಿ ಕಾಣಬಹುದು. ಇದು ಒಂದು ವಿಶೇಷತೆ. ಅದನ್ನು ಹೊರತುಪಡಿಸಿ ಬೇರೆ ಏನಾದ್ರೂ ಇದ್ರೂ ಸಹ ನೀವು ಪರಿಹಾರ ಮಾಡಿಕೊಂಡ್ರೆ ಅತಿಯಾದಂತಹ, ಅಂದ್ರೆ ಅತಿ ಶುಭ ಫಲಗಳನ್ನ ನೀವು ಕಾಣಬಹುದು. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೆಯದು. ಕಾಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಸ್ವಲ್ಪ ಮಟ್ಟಿಗೆ ಅನುಭವಿಸ್ತೀರಾ. ಏನ್ ಮಾಡ್ಬೇಕು ಇದಕ್ಕೆ ಅಂದ್ರೆ, ಖಂಡಿತವಾಗ್ಲೂ ಹನುಮಂತನ ಸ್ಮರಣೆ ಮಾಡ್ತಾನೆ ಇರ್ತೀರಾ. ಆದ್ರ ಒಟ್ಟಿಗೆ ಮಾಡ್ಬೇಕಾಗಿರುವಂಥದ್ದು ಅಂದ್ರೆ ಗುರುಗಳ ಸ್ಮರಣೆ. ಯಾವುದಾದ್ರೂ ಒಂದು ಗುರುಗಳ ಸ್ಮರಣೆ, ಗುರುಗಳ ದೇವಾಲಯಕ್ಕೆ ಹೋಗಿ ಸ್ಮರಣೆ ಮಾಡ್ಕೊಂಡ್ಬಂದ್ರೆ ಅತ್ಯಂತ ಶುಭದಾಯಕವಾದಂತಹ ಫಲಗಳನ್ನ ನೀವು ಕಾಣ್ತೀರಾ. ಎಲ್ಲರಿಗೂ ಶುಭವಾಗ್ಲಿ ಮೇಷರಾಶಿಯಲ್ಲಿ ಜನನವಾಗಿರೋರಿಗೆ.